ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನಾನಿವತ್ತು ಬಂದಿದ್ದೊಂದು ನಿಮಗೆ ಸಣ್ಣ ಮಕ್ಕಳಿಗೋಸ್ಕರ 8ಇಂದ 12 ಮಂತ್ಸ್ ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರುವಂಥ ಈ ರೆಸಿಪಿಯೊಂದಿಗೆ. ಇದನ್ನಂತೂ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಲೇಬೇಕು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೂ ಅವರಿಗೆ ತುಂಬಾ ಹೆಲ್ದಿನೂ ಆಗಿರ್ತದೆ. ಹೇಗೆ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ಮುಟ್ಟಿಗಿಂತ ಸ್ವಲ್ಪ ಕಮ್ಮಿನೇ ನಾನು ಹೆಸರುಬೇಳೆ ತಗೊಂಡಿದ್ದೇನೆ. ಇದಕ್ಕೆ ಮೂಂಗ್ ದಾಲ್ ಅಂತಲೂ ಹೇಳ್ತಾರೆ. ಆಮೇಲೆ ಒಂದು ಮುಟ್ಟಿಗಿಂತ ಸ್ವಲ್ಪ ಕಮ್ಮಿ ರೈಸ್ ತಗೊಂಡಿದ್ದೇನೆ, ಅಕ್ಕಿ ತಗೊಂಡಿದ್ದೇನೆ ನಾನು. ಅಂದರೆ ಇದು ನಾನು ಒಂದೇ ಟೈಮ್ಗೋಸ್ಕರ ಮಾಡ್ತಾ ಇರೋದು ನನ್ನ ಮಗನಿಗೆ. ಒಂದು ಟೊಮ್ಯಾಟೊ, ಒಂದು ಕ್ಯಾರೆಟ್, ಒಂದು ಬೀನ್ಸ್, ಒಂದು ಸಣ್ಣ ತುಂಡು ಈರುಳ್ಳಿ. ಇದಕ್ಕೆ ನೀವು ಪೊಟ್ಯಾಟೊ ಬೇಕಂದರೆ ಪೊಟ್ಯಾಟೊನೂ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಟೊಮ್ಯಾಟೊದ್ದು ಸಿಪ್ಪೆ ತೆಗೆದು ಅದರದ್ದು ಬೀಜ ಕೂಡ ತೆಗೆದು ಕಟ್ಟಿಂಗ್ ಮಾಡ್ತೇನೆ. ಈಗ ಇಲ್ಲಿ ಮೊದಲಿಗೆ ನಾನು ಕ್ಯಾರೆಟನ್ನು ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡ್ತೇನೆ. ಯಾಕಂದರೆ ಪೀಸಸ್ ಯಾವಾಗಲೂ ಸಣ್ಣದಿರಬೇಕು, ಮಕ್ಕಳಿಗೆ ಗಂಟಲಲ್ಲಿ ಸಿಕ್ಕಾಕೊಳ್ಳಬಾರ್ದು ಹಾಗೂ ನಮಗೆ ಚೆನ್ನಾಗಿ ಮ್ಯಾಶ್ ಕೂಡ ಆಗಬೇಕು ಬೇಗನೆ. ಅದಕ್ಕೋಸ್ಕರ ಈ ಥರ ಸಣ್ಣದಾಗಿ ನೀವು ತುಂಡು ಮಾಡಿದರೆ ಬೇಗನೆ ಮ್ಯಾಶ್ ಕೂಡ ಆಗುತ್ತದೆ. ಅದಕ್ಕೋಸ್ಕರ ನೀವು ಇದೇ ಥರ ಸಣ್ಣ ಮಾಡಿ ಯಾವುದು ವೆಜಿಟೇಬಲ್ಸ್ ಚಿಕ್ಕ ಮಕ್ಕಳಿಗೆ ಕೊಡುವಾಗ ಈ ರೆಸಿಪಿ ಅಂತೂ ನಿಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ಖಂಡಿತ ತಿಂತಾರೆ. ನೀವೊಮ್ಮೆ ಇದನ್ನು ಟ್ರೈ ಮಾಡಿ. ಈಗ ಇದು ಬೀನ್ಸ್ ಕೂಡ ಇದೇ ಥರ ಸಣ್ಣಗೆ ಕಟಿಂಗ್ ಮಾಡಿದ್ದೇನೆ ನೋಡಿ, ಈ ಥರ. ಆಮೇಲೆ ಈರುಳ್ಳಿಯನ್ನು ಕೂಡ ಕಟ್ಟಿಂಗ್ ಮಾಡ್ತೇನೆ. ಈರುಳ್ಳಿಯನ್ನು ನಾನು ಇದರಲ್ಲೆಲ್ಲ ಮಿಕ್ಸ್ ಮಾಡಲ್ಲ, ವೆಜಿಟೇಬಲ್ಸಲ್ಲಿ ಬೇರೆ ಸಪ್ರೇಟ್ ಇಡ್ತೇನೆ. ಯಾಕಂದರೆ ಇದು ಒಗ್ಗರಣೆಯಲ್ಲಿ ಹಾಕ್ಲಿಕ್ಕೆ ಉಂಟು ನನಗೆ. ನನ್ನ ಮಗನಂತೂ ಈ ತಿಂಡಿ ಮಾಡಿದ ದಿನ ಅಂತೂ ತುಂಬ ಇಷ್ಟಪಟ್ಟು ಹೊಟ್ಟೆ ತುಂಬ ಊಟ ಮಾಡ್ತಾನೆ ಹಾಗೂ ನಿದ್ದೆನೂ ತುಂಬ ಚೆನ್ನಾಗಿ ಮಾಡ್ತಾನೆ. ಹೊಟ್ಟೆ ತುಂಬಿದರೆ ತಾನೇ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡೋದು. ಅದಕ್ಕೋಸ್ಕರ ಅವರಿಗೂ ಸ್ವಲ್ಪ ಟೇಸ್ಟಿಯಾಗಿರುವಂತಹ ಫುಡ್ಡನ್ನು ಮಾಡಿ ಕೊಡಬೇಕು ನಾವು. ಈಗ ಟೊಮ್ಯಾಟೊ ನೋಡಿ, ಈ ಥರ ಸಿಪ್ಪೆ ತೆಗೆದು ಸಣ್ಣಗೆ ಕಟ್ಟಿಂಗ್ ಮಾಡಿದ್ದೇನೆ ನಾನು ನೋಡಿ. ಇದೇ ಥರ ಒಂದು ಬೆಳ್ಳುಳ್ಳಿಯನ್ನು ಕೂಡ ಒಗ್ಗರಣೆಗೋಸ್ಕರ ಒಂದೇ ಒಂದು ಬೆಳ್ಳುಳ್ಳಿಯನ್ನು ಕಟ್ಟಿಂಗ್ ಮಾಡೋಣ. ಈ ಥರ ಸಣ್ಣಗೆ ಕಟ್ ಮಾಡ್ತೇನೆ ಬೆಳ್ಳುಳ್ಳಿ ಕೂಡ ನೋಡಿ, ಈ ಥರ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಮೊದಲನೇ ಸಲ ವಿಸಿಟ್ ಮಾಡೋದಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಈಗ ನಾನು ಇವನಿಗೋಸ್ಕರನೇ ಒಂದು ಸಣ್ಣದಾಗಿರುವ ಕುಕ್ಕರನ್ನು ಕೂಡ ತಂದಿದ್ದೇನೆ. ಇದರಲ್ಲಿ ಇವನಿಗೆ ಮಾತ್ರ ನಾನು ರೈಸ್, ಇವನ ಫುಡ್ ಮಾತ್ರ ಮಾಡೋದು ಇದರಲ್ಲಿ. ಈಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ನೀವು ಮಕ್ಕಳಿಗೆ ತುಪ್ಪದಲ್ಲಿ ಎಷ್ಟು ಕೊಡ್ತೀರೋ ಅಷ್ಟು ತುಂಬ ಚೆನ್ನಾಗಿರ್ತದೆ. ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಹಾಕಿದರೆ ಸಾಕು, ಜಾಸ್ತಿ ಹಾಕಬೇಕಂತನೂ ಇಲ್ಲ. ಇಲ್ಲಿ ನಾನು ತುಪ್ಪ ಹಾಕಿದ್ದೇನೆ. ತುಪ್ಪ ಸ್ವಲ್ಪ ಬಿಸಿ ಆದರೆ ಸಾಕು. ಸ್ವಲ್ಪ ಒಂದು ಚಿಟಿಕೆ ಜೀರಿಗೆ ಹಾಕೋಣ. ಒಂದು ಚಿಟಿಕೆ ಜೀರಿಗೆ ಹಾಕಿದ ಮೇಲೆ ಇದಕ್ಕೆ ಕಟ್ ಮಾಡಿಟ್ಟಂತಹ ಬೆಳ್ಳುಳ್ಳಿಯನ್ನು ಹಾಕ್ತೇನೆ. ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ನೋಡಿ. ಇದು ಬೇಗನೆ ಆಗ್ತದೆ ಮಕ್ಕಳಿಗೆ, ಏನೂ ತೊಂದರೆ ಇಲ್ಲ. ಫಟಾಫಟ್ ಅಂತ ನೀವು ಆಗನೇ ಮಾಡಿಕೊಡ್ಬೋದು. ನಾನು ಅವನಿಗೆ ಬೇರೆ ಬೇರೆ ಟೈಮಲ್ಲೇ ಮಾಡೋದು, ಒಂದೇ ಸಲ ಇಷ್ಟೊಂದು ಮಾಡಿಡುವುದಿಲ್ಲ. ಅವನಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ತೇನೆ. ಈಗ ನೋಡಿ, ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿದೆ. ಆಮೇಲೆ ಇದಕ್ಕೆ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕ್ತೀನಿ. ಈರುಳ್ಳಿಯನ್ನು ನಮಗೆ ಬ್ರೌನ್ ಆಗಬೇಕಂತ ಇಲ್ಲ, ಸ್ವಲ್ಪ ನಮಗೆ ಈ ತುಪ್ಪದಲ್ಲಿ ಫ್ರೈ ಸ್ವಲ್ಪನೇ ಆದರೆ ಸಾಕು ಈರುಳ್ಳಿ. ಇದು ಈರುಳ್ಳಿಯನ್ನು ಈ ಥರ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆಲ್ಲ ನಾವು ಕಟ್ ಮಾಡಿಟ್ಟಂತಹ ವೆಜಿಟೇಬಲ್ಸ್, ನಿಮಗೆ ಬೇಕಂದರೆ ಹಸಿ ಬಟಾಣಿನೂ ಹಾಕ್ಬೋದು ಹಾಗೂ ನೀವು ಇದಕ್ಕೆ ಪೊಟ್ಯಾಟೊ ಕೂಡ ಹಾಕ್ಬೋದು. ಇನ್ನೂ ತುಂಬ ಚೆನ್ನಾಗಿರ್ತದೆ ಮಕ್ಕಳಿಗೆ ವೆಜಿಟೇಬಲ್ಸ್ ಹಾಕೋದಾದರೆ. ಈಗ ಈ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ, ಈ ಥರ. ಸ್ವಲ್ಪ ಹೊತ್ತು ಇದು ಸ್ವಲ್ಪ ಸಾಫ್ಟ್ ಆಗೋ ತನಕ ಒಂದು 2-3 ನಿಮಿಷ ಮಾಡಿದರೆ ಸಾಕು. ಈ ಥರ ತುಂಬ ಹೊತ್ತು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕಂತ ಏನೂ ಇಲ್ಲ. ಆಮೇಲೆ ಇಲ್ಲಿ ನಾನು ರೈಸ್ ಹಾಗೂ ನಮ್ಮ ಹೆಸರುಬೇಳೆಯನ್ನು ಕೂಡ ವಾಶ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ನಾನು ಇವನಿಗೆ ಉಪ್ಪು ಹಾಕ್ತಾ ಇಲ್ಲ ಫ್ರೆಂಡ್ಸ್. ಎಲ್ಲರೂ ಹೇಳ್ತಾರಲ್ವ ಉಪ್ಪು 1 ವರ್ಷ ತನಕ ಕೊಡಬಾರ್ದು ಅಂತ. ಅದಕ್ಕೆ ನಾನು ಇವನಿಗೆ ಉಪ್ಪೆಲ್ಲ ಹಾಕಿ ಕೊಡಲಿಕ್ಕೆ ಹೋಗೋದಿಲ್ಲ. ಇದೇ ತುಂಬ ಟೇಸ್ಟಿಯಾಗಿರ್ತದೆ, ಉಪ್ಪು ಬೇಕಂತನೂ ಇಲ್ಲ. ಈಗ ಇದಕ್ಕೆ ಅರಿಶಿನ ಪುಡಿ ಹಾಕೋಣ. ಸ್ವಲ್ಪ ಒಂದು ಚಿಟಿಕೆ ಹಾಕಿದರೆ ಸಾಕು. ಅರಿಶಿನ ಪುಡಿ ಕೂಡ ಜಾಸ್ತಿ ಹಾಕಬೇಡಿ ನೋಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತಲ್ವಾ. ಈಗ ಇದಕ್ಕೆ ನಾನು ವಾಶ್ ಮಾಡಿಟ್ಟಂತಹ ಅಕ್ಕಿ ಮತ್ತು ಹೆಸರುಬೇಳೆ ಮೂಂಗ್ ದಾಲ್ ಹಾಕ್ತೇನೆ ನೋಡಿ. ಅಕ್ಕಿ ಹಾಕಿದೆ, ಈಗ ಮೂಂಗ್ ದಾಲ್. ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ನಮ್ಮ ಕುಕ್ಕರಲ್ಲಿ ನಮಗೊಂದು ಅಂದಾಜಿರ್ತದೆ ಎಷ್ಟು ವಿಸಿಲ್ಗೆ ಎಷ್ಟು ನೀರು ಹಾಕಬೇಕಂತ.
ಈ ಮಕ್ಕಳಿಗೆ ಕೊಡುವಾಗ ತುಂಬಾ ಸಾಫ್ಟ್ ಆಗಬೇಕು ರೈಸ್. ಅದಕ್ಕೋಸ್ಕರ ನಾನು ಇವನಿಗೆ ಈ ಕುಕ್ಕರಲ್ಲಿ ಮಾಡುವಾಗ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತೇನೆ ನೋಡಿ ಫ್ರೆಂಡ್ಸ್. ನಿಮಗೆ ಇನ್ನು ಯಾವ ಥರದ ಮಕ್ಕಳಿಗೆ ಏನಾದರೂ ಫುಡ್ ರೆಸಿಪಿ ಮಾಡುವಂಥ ವೀಡಿಯೋಸ್ ಬೇಕಾದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿದ್ದಷ್ಟು ನನ್ನ ಮಗನಿಗೆ ನಾನು ಕೊಡುವಷ್ಟು ಹೆಲ್ತಿ ಫುಡ್ಡನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಈಗ ಇದಕ್ಕೆ ನಾನಿಷ್ಟು ನೀರು ಹಾಕಿ ಒಂದು ಅಂದಾಜು ಪ್ರಕಾರ ನಾನು ನೀರು ಹಾಕಿ ಒಂದು 5-6 ವಿಸಿಲ್ ಬರೋ ತನಕ ಸ್ಲೋ ಗ್ಯಾಸಲ್ಲಿ ಇಡ್ತೇನೆ. ಈಗ ನೋಡಿ ನಮ್ಮ ವೆಜಿಟೇಬಲ್ಸ್ ಕಿಚಡಿ ಅಂತೂ ರೆಡಿ ಆಯಿತು. ಇದನ್ನು ನಾನು ಈ ಥರ ಮ್ಯಾಶ್ ಮಾಡ್ತೇನೆ. ತುಂಬ ಜನರು ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ಕಡಿತಾರೆ. ನಾನು ಅದನ್ನೆಲ್ಲ ಗ್ರೈಂಡ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಗ್ರೈಂಡ್ ಮಾಡಿದರೆ ಅದರ ಟೇಸ್ಟೇ ಚೇಂಜ್ ಆಗ್ತದೆ. ಅದಕ್ಕೋಸ್ಕರ ನಾನು ಈ ಥರ ಮ್ಯಾಶರಲ್ಲಿ ಒಂದು ಮ್ಯಾಶ್ ಮಾಡ್ತೇನೆ. ಈ ಥರ ನಿಮ್ಮ ಜೊತೆ ಈ ಥರ ಇಲ್ಲ ಅಂದರೆ ಪರವಾಗಿಲ್ಲ, ಒಂದು ಏನಾದರೂ ಲೋಟ ಎಲ್ಲ ಇರ್ತದೆ ಅದರಲ್ಲಿ ಕೂಡ ನೀವು ಗ್ಲಾಸಲ್ಲಿ ಏನಾದರೂ ಈ ಥರ ಒತ್ತಿ ಮ್ಯಾಶ್ ಮಾಡ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ಈಗ ನಮ್ಮ ವೆಜಿಟೇಬಲ್ಸ್ ಮೂಂಗ್ ದಾಲ್ ಕಿಚಡಿ ಅಂತೂ ರೆಡಿಯಾಗಿದೆ. ಇದರದ್ದು ಪರಿಮಳ ಅಂತೂ ಕೇಳುವಾಗ ತುಂಬಾ ಸೂಪರ್ ಆಗಿದೆ. ಮಕ್ಕಳಿಗೂ ಕೂಡ ತುಂಬ ಟೇಸ್ಟ್ ಆಗಿರುವಂತಹ ಈ ವೆಜಿಟೇಬಲ್ಸ್ ಕಿಚಡಿ ನಿಮ್ಮ ಮಕ್ಕಳಿಗೂ ಕೂಡ ನೀವು ಮಾಡಿ, ನಿಮ್ಮ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ಬೋದು. ಇನ್ನೊಮ್ಮೆ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ.